ಇತ್ತ ಹಾವೇರಿ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಬಿಜೆಪಿ ಕಚೇರಿಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ಹಾವೇರಿ ಬಿಜೆಪಿ ಕಚೇರಿಯಲ್ಲಿ ಗಲಾಟೆ ಎಬ್ಬಿಸಿದ್ದಾರೆ. ಹಾವೇರಿಯ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದ ಬಿಜೆಪಿ ಅಧ್ಯಕ್ಷರನ್ನ ಬದಲಿಸುವಂತೆ ಗಲಾಟೆ ಮಾಡಿದ್ದಾರೆ. ನಗರದ ಕಾರ್ಯಕರ್ತರನ್ನ ಗ್ರಾಮೀಣ ಭಾಗದ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಈ ಕೂಡಲೇ ಗ್ರಾಮೀಣ ಮತ್ತು ನಗರ ಅಧ್ಯಕ್ಷರನ್ನ ನೇಮಕ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಎಲ್ಲವನ್ನೂ ಸರಿ ಮಾಡ್ತೀನಿ, ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ, ಚುನಾವಣೆ ಹತ್ತಿರ ಇದೆ, ಹೀಗಾಗಿ ಗಲಾಟೆ ಮಾಡುವಂಥದ್ದು ಸರಿಯಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ, ಅದು ಕೂಡ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿದಂತಹ ಸಂದರ್ಭದಲ್ಲಿ ಗಲಾಟೆ ನಡೀತು. ಗಲಾಟೆಗೆ ಕಾರಣ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಬಿಜೆಪಿಯ ಗ್ರಾಮೀಣ ಭಾಗದ ಒಂದು ಅಧ್ಯಕ್ಷನ್ನ ಬದಲಿಸಬೇಕು ಅಂತೇಳಿ ಇಲ್ಲಿ ಗಲಾಟೆ ಆಗಿದೆ. ಮಾಜಿ ಶಾಸಕ ರಾಣೆಬೆನ್ನೂರಿನ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರಿ ಸದ್ಯ ಇಲ್ಲಿ ಅಂದ್ರೆ ಶಾಸಕರಾಗಿದ್ದಾರೆ. ಅವರನ್ನ ತೆಗೆದುಹಾಕಿ ಅವ್ರು ಯಾರೋ ಇಲ್ಲಿ ಅಂದ್ರೆ ಕಾರ್ಯಕರ್ತರನ್ನ ಇಲ್ಲಿ ಅಂದ್ರೆ ಸಹಮತವನ್ನ ತೆಗೆದುಕೊಂಡಿಲ್ಲ, ಮನವೊಲಿಸುವಂತಹ ಕೆಲಸ ಮಾಡುತ್ತಿಲ್ಲ, ಮತ್ತು ಅವರೆಲ್ಲರನ್ನೂ ಇಲ್ಲಿ ಅಂದ್ರೆ ಒಗ್ಗಟ್ಟಿನ ತೆಗೆದುಕೊಳ್ಬೇಕಾಗಿತ್ತು. ಅವಂತಹ ಕೆಲಸವನ್ನ ಇಲ್ಲಿ ಅರುಣ್ ಕುಮಾರ್ ಅವರು ಪೂಜಾರಿ ಮಾಡ್ತಿಲ್ಲ. ಹೀಗಾಗಿ ಅವ್ರನ್ನ ಬದಲಿಸಿ ಅಂತೇಳಿ ಇಲ್ಲಿ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಪಟ್ಟಿಡಿದ್ದಾರೆ. ಪ್ರಮುಖವಾಗಿ ಇವತ್ತು ಇಲ್ಲಿ ನೋಡಿದಾಗ ಬಸವರಾಜ ಬೊಮ್ಮಾಯಿ ಯಾವಾಗ ಇಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದ್ರೂ, ಅಭ್ಯರ್ಥಿ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ, ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬರುವ ಮುನ್ನವೇ ಇಲ್ಲಿ ಅಂತಂದ್ರೆ ಮೊದಲಿಗೆ ಅವರು ರಾಣೆಬೆನ್ನೂರಿಗೆ ಬರ್ತಾರೆ. ರಾಣೆಬೆನ್ನೂರಲ್ಲಿ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಬಸವರಾಜ ಬೊಮ್ಮಾಯಿ ಅವರನ್ನು ಸ್ವಾಗತ ಮಾಡ್ತಾರೆ. ನಂತರ ಅವರು ಬಂದಿದ್ದು ಇಲ್ಲಿ ಹಾವೇರಿಯ ಒಂದು ಬಿಜೆಪಿಯ ಕಚೇರಿಗೆ. ಹಾವೇರಿಯ ಬಿಜೆಪಿ ಕಚೇರಿಗೆ ಬಂದಾಗ ಇಲ್ಲಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾವಣೆ ಹೋಗುತ್ತಾರೆ. ಆ ಜಮಾವಣೆಗೊಂಡಂತಹ ಜನರು ಇಲ್ಲಿ ಅಂತಂದ್ರೆ ಗದ್ದಲ ಗಲಾಟೆ ಮಾಡ್ತಾರೆ. ಪ್ರಮುಖವಾಗಿ ಬೇಡಿಕೆ ಇಷ್ಟೇ, ಇಲ್ಲಿ ನಗರ ಕಾರ್ಯಕರ್ತರನ್ನ ಗ್ರಾಮೀಣ ಭಾಗದ ಕಾರ್ಯಕರ್ತರನ್ನ ಅಧ್ಯಕ್ಷನಾಗಿ ಮಾಡಬೇಕು. ಅದನ್ನ ಬಿಟ್ಟು ಇಲ್ಲಿ ಅಂದ್ರೆ ಬಿಜೆಪಿಯ ಗ್ರಾಮೀಣ ಭಾಗದ ಅಧ್ಯಕ್ಷರನ್ನ ಇಲ್ಲಿ ಅಂದ್ರೆ ನೀವು ಏಕೆ ಮಾಡಿದ್ರಿ, ಅರುಣ್ ಕುಮಾರ್ ಪೂಜಾರಿ ಅವ್ರನ್ನ ಏಕೆ ಮಾಡಿದ್ರೆ ಅವ್ರನ್ನ ತಕ್ಷಣ ಬದಲಿಸುವಂತೆ ಇಲ್ಲಿ ಅಂದ್ರೆ ಪಟ್ಟು ಹಿಡಿದರೆ. ಹೀಗಾಗಿ ಇಲ್ಲಿ ಅಂದ್ರೆ ಗಲಾಟೆ ಮಾಡಿದ್ರೆ ಈ ಸಂದರ್ಭಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡಿದ್ರೆ, ಈಗ ಒಂದು ಚುನಾವಣೆ ಸಮಯ, ಇಂತಹ ಸಮಯದಲ್ಲಿ ನೀವು ಇಲ್ಲಿ ಅಂದ್ರೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ಅದನ್ನ ಬಿಟ್ಟು ಇಲ್ಲಿ ಅಂದ್ರೆ ಏಕಾಏಕಿ ನೀವು ಗಲಾಟೆ ಮಾಡುವುದು ಸರಿಯಲ್ಲ ಅಂತೇಳಿ ಅವ್ರನ್ನ ಮನವೊಲಿಸಲು ಸಹ ಇಲ್ಲಿ ಮುಂದಾಗ್ತಾರೆ. ಅವ್ರು ಯಾರು ಸಹ ಬಸವರಾಜ ಬೊಮ್ಮಾಯಿ ಅವರ ಮಾತಿಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಮತ್ತು ಒಂದೇ ಒಂದು ಪಟ್ಟು ಹಿಡಿದ್ರೆ ಅಂತಂದ್ರೆ ಅರುಣ್ ಕುಮಾರ್ ಪೂಜಾರಿ ಅವ್ರನ್ನ ಬದಲಿ ಮಾಡುತ್ತೆ. ಯಾವಾಗ ಇಲ್ಲಿ ಅಂತಂದ್ರೆ ಇವ್ರ ಗಲಾಟೆ ಜೋರಾಯ್ತು, ಆ ಗಲಾಟೆ ಜೋರಾದ ನಂತರ ಕಾರ್ಯಕರ್ತರ ಮನವಿ ಮಾಡಿ ಬಸವರಾಜ ಬೊಮ್ಮಾಯಿ ಅವರ ಬಿಜೆಪಿ ಕಚೇರಿಯಿಂದ ಕಾಲ್ ಕಿತ್ತಿದ್ದಾರೆ. ಸಂತೋಷ್.